ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಪಲಾವ್ ಮಾಡಬೇಕು ಮಾಡ್ತಾ ಇದ್ದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಮಿಕ್ಸ್ ತರಕಾರಿ ಹಾಗೆ ಸ್ವಲ್ಪ ಬಟಾಣಿ ಎಲ್ಲ ಇತ್ತು, ಅದೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇವತ್ತು ಎಲ್ಲ ಮಿಕ್ಸ್ ಎಲ್ಲ ಇತ್ತ ತರಕಾರಿ ಎಲ್ಲನೂ, ಅದೇ ಸ್ವಲ್ಪ ಎಲ್ಲ ಇತ್ತು, ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಶ್ರೂಮ್ ಎಲ್ಲ ಇತ್ತು, ಎಲ್ಲ ಮಿಕ್ಸ್ ಮಾಡಿ ಪಲಾವ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿಕೊಂಡೆ, ಏನು ಇಲ್ಲ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪುದೀನ ರುಬ್ಕೊಂಡೆ, ಅದು ಹಾಕ್ಬಿಟ್ಟು ಆಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಬೆಳಗ್ಗೆ ತಿಂಡಿಗೆ ರೈಸ್ ಎಲ್ಲ ತಿನ್ನೋದಿಲ್ಲ, ಜಸ್ಟು ನಮ್ಮ ಮನೆಯವ್ರಿಗೂ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಮಾಡ್ತಾಯಿದ್ದೆ. ಸ್ವಲ್ಪನೇ ಮಾಡ್ತಾಯಿದ್ದೆ, ಹಾಗಾಗಿ ಪಾತ್ರೆ ಎಲ್ಲ ತೆಗೆದಿಡೋದು, ಈ ಕಡೆ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಒಟ್ಟಿಗೆ ಒಂದೇ ಸಲ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಇವತ್ತು ಸಂಜೆ ಮಟ್ಟನೂ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಆದರೆ, ಸರಿನಾ? ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸಪ್ರೇಟಾಗಿ ಮತ್ತೆ ಬೇರೆ ತಿಂಡಿ ಮಾಡ್ಕೋಬೇಕು, ರೈಸ್ ತಿನ್ನೋದು ಬೇಡ ಬೆಳಗ್ಗೆ ಮತ್ತು ರಾತ್ರಿ ಅಂದ್ಕೊಂಡು ಅವರಿಬ್ಬರಿಗೆ ಸ್ವಲ್ಪ ಪಲಾವೆಲ್ಲ ಮಾಡ್ತಾಯಿದ್ದೆ. ತುಂಬ ದಿವಸ ಆಯಿತು ಪಲಾವ್ ಮಾಡಬೇಕು ಅಂತ ಇದ್ರು, ನಮ್ಮ ಮನೆಯವ್ರು ಪಲಾವ್ ಮಾಡು ಅಂತ ಇದ್ದರು, ಸರಿ ಅಂಥೇಳಿ ಪಲಾವ್ ಮಾಡ್ತಾಯಿದ್ದೆ. ನನಗೆ ಏನು ಮಾಡ್ಕೊತೀನಿ ಅಂಥೇಳಿ ಹೇಳ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ನೋಡೋಣ ಏನು ಮಾಡ್ಕೊತೀನಿ ಅಂತ. ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಏನು ಮಾಡ್ತೀನಿ ಅಂಥೇಳಿ ಗೊತ್ತಿಲ್ಲ, ನೋಡ್ತೀನಿ. ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತರಕಾರಿ ಎಲ್ಲ ಇದೆ. ಇವತ್ತು ವೀಕ್ ಫಸ್ಟ್ ಡೇ ಅಲ್ವಾ, ಹಾಗಾಗಿ ಎಲ್ಲ ತರಕಾರಿ ನಿನ್ನೆ ಹೋಗಿ ಸಂಡೇ ಎಲ್ಲ ತರಕಾರಿ ಎಲ್ಲ ಹೋಗಿ ತೊಗೊಂಬಂದಿದ್ದೆ, ಹಾಗಾಗಿ ಎಲ್ಲ ತರಕಾರಿ ಇದೆ. ಫಸ್ಟು ತಿಂಡಿ ಎಲ್ಲ ಅಂದರೆ ಪಲಾವೆಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಆಗೋಗಿತ್ತು. ಜಸ್ಟ್ ಇವಾಗ ಪಾತ್ರೆ ಒಂದು ಸ್ವಲ್ಪ ಇತ್ತು, ಅದೆಲ್ಲ ತೊಳಿಬೇಕು. ತೊಳೆದು ಪಾತ್ರೆ ಎಲ್ಲ ತೆಗೆದಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂಥೇಳಿ ಮತ್ತೆ ಥಿಂಕ್ ಮಾಡ್ತಾನೆ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳೋವಾಗೂ ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ನಿಮ್ಮ ಮನೇಲಿ ಯಾರ್ಯಾರಿಗೆ ಪಲಾವ್ ಇಷ್ಟ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ರೈಸ್ ಎಲ್ಲ ಇಷ್ಟ ಆಗೋಲ್ಲ, ಜಸ್ಟ್ ಏನಾದರೂ ತಿಂಡಿ ಮಾಡಬೇಕಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಬೇಗ ಪಲಾವೆಲ್ಲ ಮಾಡಿಕೊಂಡು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಪಲಾವ್ ರೆಡಿ ಆಯಿತು. ಬನ್ನಿ ಇವಾಗ ನನ್ನ ಮಗಳಿಗೆ ತಿಂಡಿಗೆಲ್ಲ ಕೊಡ್ತೀನಿ. ಆವಾಗಲೇ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಇವಾಗ ತಿಂಡಿ ತಿಂದರೆ ಆಯಿತು. ತಿಂಡಿ ತಿಂದು ಮೇಲೆ ಆಮೇಲಿಂದ ಮತ್ತೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಸ್ವಲ್ಪ ನೀರು ಕುಡ್ದಿಲ್ಕಿಲ್ಲ, ಇವಾಗ ಕುಡಿತಾ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಏನೋ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಈ ಕಡೆ ಕ್ಯಾಮ್ರಾ ಇಟ್ಕೊಂಡು ಈ ಕಡೆ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ, ನೀರೆಲ್ಲ ಬಿದ್ದೋಯ್ತು. ಸರಿ ಅಂತೆ ಮತ್ತೆ ಅದೆಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತೆ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಇವಾಗ ಕುಡಿತೀನಿ ನಾನು. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನನ್ನ ಮಗಳು ನನ್ನ ಹಸ್ಬೆಂಡು ಇಬ್ಬರು ಹೋಗಾಯಿತು. ಹೋಗಿದ್ಮೇಲೆ ಇವಾಗ ನಾನು ಹೊರ್ಗಡೆ ಎಲ್ಲ ಗುಡಿಸ್ಬಿಟ್ಟು, ಹೊರ್ಗಡೆ ಎಲ್ಲ ಒರೆಸಿರ್ಕಿಲ್ಲ, ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಒರೆಸಿರ್ಕಿಲ್ಲ. ಇವಾಗ ಎಲ್ಲ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಎಲ್ಲ ಕ್ಲೀನಾಗೆ ಮಾಡಿಕೊಂಡು, ಇವತ್ತು ನಿನ್ನೆ ರಾತ್ರಿ ನನಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಕ್ಕಾಗಿಲ್ಲ, ಹಾಗಾಗಿ ಇವಾಗ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ಪಲಾವ್ ಮಾಡಿದ್ನಲ್ವ ಬೆಳಿಗ್ಗೆ, ನೋಡಿದ್ದೀರಾ, ಬೆಳಿಗ್ಗೆ ಪಲಾವ್ ಮಾಡಿದ್ದೆ. ಹಾಗಾಗಿ ಇವಾಗ ನಾನು ಬೆಳಗ್ಗೆ ಟೈಮು ಒಂದು ಸ್ವಲ್ಪ ರೈಸ್ ಐಟಮು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಸ್ವಲ್ಪ ಏನು ಜಾಸ್ತಿನೇ ಬೆಳಗ್ಗೆ ಟೈಮು ರೈಸೇ ತಿಂತಾಯಿಲ್ಲ. ಹಾಗಾಗಿ ಇವಾಗ ನಾನು ಬಂದುಬಿಟ್ಟು ನನಗೆ ಅಂಥೇಳಿ ತಿಂಡಿ ಮಾಡ್ಕೋಬೇಕು ಅಂಥೇಳಿ ಬಂದೆ. ಸರಿ, ನಿಮ್ಮ ಜೊತೆನೋ ಬ್ಲಾಗು ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ನನ್ನ ತಿಂಡಿ ಬಂದುಬಿಟ್ಟು ಏನು ಅಂದರೆ ಜೋಳದ ರೊಟ್ಟಿ, ಜೋಳ ಇಟ್ಟು ಬಿಡಿಸ್ಕೊಂಬಂದ್ಬಿಟ್ಟಿದ್ದೆ, ಹಾಗಾಗಿ ತಿನ್ನಬೇಕು ಅಂಥೇಳಿ ಬಿಡಿಸ್ಕೊಂಬಂದಿದ್ದೆ. ಅದು ತುಂಬ ಒಳ್ಳೆಯದು ಅಂತಾರಲ್ವ, ಹಾಗಾಗಿ ಬಿಡಿಸ್ಕೊಂಬಂದಿದ್ದೆ, ಅದೇ ಇತ್ತು. ಸರಿ, ರೊಟ್ಟಿನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ
ಪಾತ್ರೆ ತೊಳಿತಾನು ರೊಟ್ಟಿನೂ ಮಾಡಿಬಿಟ್ಟೆ, ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಇವಾಗ ರೊಟ್ಟಿನೂ ಎಲ್ಲ ಆಗಿದೆ. ಇವಾಗ ನನಗೆ ಜಸ್ಟು ಪಲ್ಯ ಮಾಡಬೇಕು. ನಾನು ಎಲ್ಲ ಚಾಪಿಂಗು ಮಾಡಿಟ್ಬಿಟ್ಟಿದ್ದೀನಿ. ಇದು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂತೇಳಿನೂ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಪಲಾವ್ ಆಯಿತು. ಇವಾಗ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ, ಪ್ಲ್ಯಾನ್ ಮಾಡಿದ್ದೆ. ನನ್ನ ಮಗಳು ಮಮ್ಮಿ ರೈಸ್ ಮಾಡಿ ತುಂಬ ದಿವಸ ಆಯಿತು, ಪಲಾವ್ ಮಾಡು ಇಲ್ಲಾಂದರೆ ಬಿಸಿಬೇಳೆ ಬಾತ್ ಮಾಡು ಅಂತ ಹೇಳಿದ್ಲು. ಸರಿ ಪಲಾವ್ ಮಾಡ್ತೀನಿ ಅಂಥೇಳಿ ಅವ್ರಿಗಿಬ್ರಿಗೂ ಪಲಾವ್ ಮಾಡಿಕೊಟ್ಟೆ. ಇದೇ ನಾನು ಮಧ್ಯಾಹ್ನ ಒಂದು ಸ್ವಲ್ಪ ತಿನ್ನೋಣ ಅಂದ್ಕೊಂಡು ಇಟ್ಟಿದ್ದೀನಿ. ಇವಾಗ ತಿನ್ನೋದಿಲ್ಲ, ನಾನು ಮಾಡೋದೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇವಾಗ ತಿನ್ನೋದಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಅಂಥೇಳಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಪಲ್ಯ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡು ಆವಾಗಲೇ ಟೈಮು 10 ಗಂಟೆ ಆಗಿತ್ತು. ನಾನು ತಿಂಡಿ ಇಷ್ಟು ಮಾಡೋಷ್ಟೊತ್ತಕ ಅದೇ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಅಂದರೆ ಬೆಳಿಗ್ಗೆ ಹೊರಗಡೆ ಎಲ್ಲ ಒರೆಸಿಕ್ಕಿಲ್ಲ, ಮನೆಯೆಲ್ಲ ಒರೆಸಿದೆ. ಹೊರಗಡೆ ಎಲ್ಲ ಒರೆಸ್ಬಿಟ್ಟು ಬಂದಿದ್ದೆ. ಇವತ್ತು ಮಂಗಳವಾರ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ, ಸೋಮವಾರ ಆಗಿದ್ದರೆ ಪೂಜೆ ಮಾಡಬೇಕು ಅಂತ ಬೇಗ ಎಲ್ಲ ಒರೆಸ್ಬಿಡ್ತಿದ್ದೆ. ಅವರು ಇಬ್ಬರು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹೊರಗಡೆ ಹೋಗಿ ಒರೆಸ್ಬಿಟ್ಟು 10 ಗಂಟೆ ಆಯಿತು ಅಷ್ಟು ತನಕ. ಹಾಗಾಗಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಅದೇ ರೈಸ್ ಇದ್ದಿದ್ರೆ ತಿಂದ್ಬಿಡ್ತಿದ್ದೆ, ಹಾಗೇನೆ ಮಾಡ್ಕೋಬೇಕಲ್ವ, ರೊಟ್ಟಿನೂ ಮಾಡ್ಕೋಬೇಕು. ರೊಟ್ಟಿ ಎಲ್ಲ ಮಾಡಿಕೊಂಡೆ. ಸರಿ ಎಲ್ಲ ಚಾಪಿಂಗ್ ಮಾಡಿಕೊಂಡು ಇವಾಗ ಅದೇ ಕುಂಬಳಕಾಯಿ ಪಲ್ಯ ಅಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಏನಿ ಸಿಂಪಲ್ಲಾಗಿ ಏನೂ ಮಾಡ್ಕೊಳ್ಳಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅದು ಪಂಪ್ಕಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರ ಡಿಫ್ರೆಂಟಾಗಿ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ನನಗಿದು ಒಂದೇ ಥರ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ ಒಂದೇ ಥರ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮತ್ತು ಕ್ವಿಕ್ಲಿಯಾಗಿ ಮಾಡೋದು. ಒಂದು 5 ನಿಮಿಷಲ್ಲೇ ಪಲ್ಯ ಎಲ್ಲ ರೆಡಿ ಆಗಿಬಿಡುತ್ತೆ ಅಷ್ಟೇ. ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗಿದ್ದಷ್ಟು ಟೇಸ್ಟು ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಒಂದು 2ರಿಂದ 3 ಗಡ್ಡೆ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಈರುಳ್ಳಿನೇ ಟೇಸ್ಟ್ ಅಲ್ವಾ. ಹಾಗಾಗಿ ಫ್ರೈಯು ಮತ್ತು ಜಾಸ್ತಿ ಈರುಳ್ಳಿ ಅಷ್ಟೇ ನನಗೆ ಗೊತ್ತು, ಅಷ್ಟೇ ಹಾಕ್ಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಏನೇನು ಮಾಡ್ತೀನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಬೇಗ ಹೊಟ್ಟೆ ಬೇರೆ ಹಸಿತಾ ಇತ್ತಾ, ಸರಿ ಅಷ್ಟೊಂದು ಮಾಡ್ಕೊಬಿಡೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಇನ್ನೇನಾದರೂ ಹಾಕೋಣ ಅಂತ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೋತೀನಲ್ವ, ಅದು ಎಲ್ಲ ಖಾಲಿ ಆಗಿಬಿಟ್ಟೈತೆ ಫ್ರೆಂಡ್ಸ್. ಎಲ್ಲ ತುಂಬಿಡಬೇಕು. ಎಲ್ಲ ವಾಶ್ ಮಾಡಿ ತುಂಬಿಟ್ಟಿಡೋಣ ಅಂದ್ಕೊಂಡು ಅದೆಲ್ಲ ವಾಶ್ ಮಾಡೋಕ್ಕೂ ನನಗೆ ಸ್ವಲ್ಪ ಟೈಮು ಇದ್ದಿಕ್ಕಿಲ್ವಾ. ಹಾಗಾಗಿ ಅದೆಲ್ಲ ಮಸಾಲೆ ಡಬ್ಬ ಎಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆಲ್ಲ ಕ್ಲೀನಾಗಿ ತುಂಬಿ ಇಡಬೇಕು. ಮನೆ ಬೇರೆ ಶಿಫ್ಟ್ ಮಾಡಬೇಕಲ್ವ. ಹಾಗಾಗಿ ಇನ್ನೂ ಒಂದು 15 ಡೇಸ್, 1 ಮಂತ್ ಇದೆ. ಅಷ್ಟೋ ತನಕ ಮತ್ತೆ ಬೇಕಲ್ವ ಅಂಥೇಳಿ ಇವಾಗ ಮತ್ತೆ ಎಲ್ಲ ವಾಶ್ ಮಾಡಿ ಇಡಬೇಕು ಅಂತ ಇದ್ದೀನಿ. ನೋಡೋಣ, ಟೈಮ್ ತಗೊಂಡು ಎಲ್ಲ ವಾಶ್ ಮಾಡಿ ಇಡ್ತೀನಿ. ಇವಾಗ ಪಲ್ಯ ಎಲ್ಲ ಆಯಿತು, ಮುಚ್ಚಿ ಇಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಇವಾಗ ಆ ಥರದ್ದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಏನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಪಲ್ಯ ಎಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ. ಅದು ಏನೋ ಬೇಯಬೇಕು. ನಾನು ಆವಾಗಲೇ ಮಾಡಿ ಇಟ್ಬಿಟ್ಟಿದ್ರೆ ಇವಾಗ ತಿನ್ಬೋದಾಗಿತ್ತು. ನಾನು ರೊಟ್ಟಿ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ಅದು ಹಿಟ್ಟು ಇವಾಗ ಬಿಡಿಸಿರೋದಲ್ಲ, ಅದು ಒಂದು ಸ್ವಲ್ಪ ದಿವಸ ಆಯಿತು. ಆಯಿತಾ, ತುಂಬ ದಿವಸನೇ ಆಗೋಯ್ತು. ಒಂದು 10 ಡೇಸ್ ಆಯಿತು ಅನ್ನಿಸ್ತದೆ ಅದು ಹಿಟ್ಟು ಬಿಡಿಸಿ. ನನಗೆ ಅದು ಜೋಳದ ರೊಟ್ಟಿ ನಾನು ತಟ್ತೀನಿ. ಇನ್ನೊಂದು ದಿವಸ ಯಾವಾಗಾದರೂ ಶೇರ್ ಮಾಡ್ತೀನಿ. ಚೆನ್ನಾಗಿದೆ, ಬಂತು, ಚೆನ್ನಾಗೂ ಬಂತು. ತೋರಿಸ್ತೀನಿ ರೀ ನಿಮಗೆ. ಅದು ಏನಾಗಿತ್ತು ಅಂದರೆ ಅದು ಅಂಟಿರಬೇಕು. ಬಿಸಿ ನೀರು ಹಾಕಿದ ತಕ್ಷಣ ತಟ್ಟಕ್ಕೆ ಅಂಟಿರಬೇಕು. ನಾನು ಬರುತ್ತೋ ಇಲ್ವೋ ಅಂದ್ಕೊಂಡು ಆಮೇಲೆ ವೀಡಿಯೋ ಮಾಡ್ತಾಯಿದ್ರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಮಾಡಿಬಿಟ್ಟೆ. ಚೆನ್ನಾಗೇ ಬಂದಿತ್ತು. ರೊಟ್ಟಿ ಮಾತ್ರ ಸೂಪರಾಗಿ ಬಂದಿದೆ. ಇಲ್ಲಿ ರೊಟ್ಟಿ ಮಾತ್ರ ಸೂಪರಾಗಿ ಬಂದಿದೆ. ಇವಾಗ ಮಾಡ್ಕೊಂಡಿದ್ದೀನಿ ನನಗೆ ಅಂಥೇಳಿ 2 ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಆಗಿದೆ, ಇರಲಿ ನೋಡೋಣ. ಮಧ್ಯಾಹ್ನ ತಿನ್ನೋಕ್ಕಾದರೆ ತಿನ್ನೋಣ, ಇಲ್ಲ ಅಂದರೆ
ಸಂಜೆ ಮನೆಯವ್ರು ತಿಂತಾರೆ. ಬೊಟ್ಟು ಇಕ್ಕೊಂಡಿದ್ದೆ, ಹಿಂಗೆ ಒರೆಸ್ಕೊಂಡೇ ಹೋಗಿದೆ, ಅಳಿಸ್ಬಿಟ್ಟಿದೆ ಬೊಟ್ಟು. ಸರಿ ಫ್ರೆಂಡ್ಸ್, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು ಪಲ್ಯ ಸ್ವಲ್ಪ ಬೇಯ್ತಾ ಇರಲಿ, ಅಷ್ಟೋ ತನಕ ಇನ್ನೂ ಸ್ವಲ್ಪ ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡಿರೋದು, ತಿಂಡಿ ಎಲ್ಲ ಮಾಡ್ಕೊಂಡಿರೋ ಪಾತ್ರೆ ಇದೆ, ಅವೆಲ್ಲ ವಾಶ್ ಮಾಡ್ತೀನಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಂದು ತಿಂಡಿ ರೆಡಿ. ನಮ್ಮದು ಅಲ್ಲ, ನಂದು ತಿಂಡಿ. ಇವತ್ತು ನಂದು ತಿಂಡಿ ಜೋಳದ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಒಂದು ಸ್ವಲ್ಪ ಸೌತೆಕಾಯಿ, ಇಷ್ಟಿದೆ. ಇವಾಗ ತಿಂಡಿ ತಿಂತೀನಿ. ಇಷ್ಟು ಮಾಡೋ ಅಷ್ಟೋ ತನಕ ಅವಾಗಲೇ ಟೈಮ್ ಅಂದ್ಬಿಟ್ಟು 10 ಗಂಟೆ ಆಗಿದೆ. ಹಾಗಾಗಿ ನಾನು 9 ಗಂಟೆ 9:15 ಅಷ್ಟೊತ್ತಿಗೆ ತಿಂದ್ಬಿಡ್ತೀನಿ. ಇವಾಗ ಆವಾಗಲೇ ಒಂದು ಅರ್ಧ ಗಂಟೆ ಲೇಟಾಗಿದೆ. ಹಾಗಾಗಿ ನಾನೇ ಮುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿನ್ನೋಣ ಬನ್ನಿ. ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ನಾನು ತಿಂಡಿ ತಿಂತೀನಿ ಇವಾಗ. ಫ್ರೆಂಡ್ಸ್, ನಾನು ಮತ್ತೆ ರಾತ್ರಿದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೆ. ಹಾಗಾಗಿ ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ 4 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಇವಾಗ ಕಾಯಿ ತುರಿ ಎಲ್ಲನೂ ಹಂಗೆ ಹಸಿದು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಇಂಚು ಚಕ್ಕೆ, 4 ಲವಂಗ, ಒಂದು ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಇಲ್ಲಾಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ, ಅಷ್ಟೇ. ಇವಾಗ ಇದೆಲ್ಲನೂ ಎಲ್ಲ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದು ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಕ್ಕೆ ಅಂದರೆ ಸ್ವಲ್ಪ ಪೇಸ್ಟ್ ಹಾಕಬೇಕು ಚೆನ್ನಾಗಿ. ಆ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇನು ನಾನು ಹುರ್ಕೊಂಡಿಲ್ಲ, ಹಸಿ ಹಂಗೆ ಹಾಕ್ತಾಯಿದ್ದೀನಿ. ಹುರಿದ್ಬಿಟ್ಟು ಹಾಕಿದರೆ ಅದೊಂಥರ ಬೇರೆ ಥರ ಟೇಸ್ಟ್ ಆಗುತ್ತೆ. ನಾನು ಹಸಿದು ಹಂಗೆ ಹಾಕ್ತಾಯಿದ್ದೆ. ಹಾಗಾಗಿ ಇದು ಒಂದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಲ್ಲೆಲ್ಲ ಕೆಳಗಡೆ ಬಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನೀರಿಗೆ ಹಾಕ್ಕೊಂಡು ಇದು ಸಣ್ಣಕ್ಕೆ ಪೇಸ್ಟ್ ಆಗಬೇಕು, ಅದು ರುಬ್ಕೋತೀನಿ. ಆಮೇಲೆ ಇವಾಗ ಒಂದು ಕಡೆ ಈರುಳ್ಳಿ, ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಥರ ಪೇಸ್ಟ್ ಆಗಿದೆ, ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ವ, ನಾನು ಹುರಿದು ಹಾಕ್ಕೊಂಡಿಲ್ಲ, ಹಸಿದಂಗೆ ಹಾಕ್ಕೊಂಡಿದ್ದೀನಿ ಅಂಥೇಳಿ ಡೈರೆಕ್ಟು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ ಸ್ಲಿಮ್ಮಾಗಿ. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಬಿಟ್ಟಿದೆ. ಇದಕ್ಕೇನು ಹಾಕಿಲ್ಲ, ಉಪ್ಪು ಏನೂ ಹಾಕ್ಕೊಂಡಿಲ್ಲ. ಇವಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಉಪ್ಪು ಇವಾಗ ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡೆ ನೋಡಿ. ಆಮೇಲೆ ಮತ್ತೆ ಹಾಕ್ಕೊಂಡಿದ್ರೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ ಅಂಥೇಳಿ ಇಷ್ಟೇ ಸಾಕು ಅಂಥೇಳಿ ಹಾಕ್ಕೊಂಡಿದ್ದೀನಿ. ಜಸ್ಟ್ 4 ಮೊಟ್ಟೆಗೆ ಇಷ್ಟೇ ಮಸಾಲೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಮೊಟ್ಟೆ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ನಾನು 2 ಸ್ಪೂನು ಕಾಯಿ ತುರಿ ಅಷ್ಟೇ ಹಾಕ್ಕೊಂಡಿರೋದು. ಈರುಳ್ಳಿ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಅದೇ ತಿಕ್ಕಾಗುತ್ತೆ ಅಂಥೇಳಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ಎಷ್ಟು ನಮಗೆ ನೀರು ಬೇಕು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಎಷ್ಟು ತೆಳು ಬೇಕು ಅಂದರೆ ಇದೆಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು, ಮೊಟ್ಟೆ ಸಾಂಬಾರು ಅಲ್ವಾ, ಹಾಗಾಗಿ ನೀರು ಆಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಇಷ್ಟು ಸಾಕಾಗುತ್ತೆ. ನೋಡ್ತೀನಿ, ಇನ್ನೂ ಸ್ವಲ್ಪ ಹಾಕ್ಕೋತೀನಿ, ಯಾಕಂದರೆ ಕುದಿಬೇಕಲ್ವ, ಚೆನ್ನಾಗಿ ಕುದ್ದಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ತೀನಿ. ಇವಾಗ ಒಂದು ಚೆನ್ನಾಗಿ ಕುದಿ ಬರಬೇಕು ಆ ಥರ ಕುದಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಇವಾಗ ನೀರೆಲ್ಲ ಸಾಕು, ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದೀಲಿ. ಫ್ರೆಂಡ್ಸ್ ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಮೊಟ್ಟೆ ಒಂದೊಂದೇ ಮೊಟ್ಟೆ ಒಡೆದಿದ್ದೀನಿ, ಮತ್ತೆ ಒಡ್ಕೊತೀನಿ. ಇವಾಗ ಇಷ್ಟು ಹಿಂಗೆ ಕುದೀತಾ ಇದೆ ಅಲ್ವಾ, ಸ್ವಲ್ಪ ಸ್ಲಿಮ್ಮಾಗಿ ಇಟ್ಬಿಟ್ಟು ಅದಕ್ಕೆ ಒಂದೊಂದೇ ಮೊಟ್ಟೆ ಒಡೆದು ಚೆನ್ನಾಗಿರುತ್ತೋ ಇಲ್ವೋ ಹೇಗಿದೆ ಅಂತ ನೋಡ್ಕೋಬೇಕಲ್ವ, ಹಾಗಾಗಿ ಒಂದೊಂದೇ ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ. ಇವಾಗ ಇದು ಹೊಡಿತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ 3 ಮೊಟ್ಟೆನೂ ಹಾಕ್ಕೊಂಡೆ. ಇದು 4ನೇ ಮೊಟ್ಟೆ. ಮತ್ತು ವೀಡಿಯೋಸ್ ಎಲ್ಲ ಕಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, 4 ಮೊಟ್ಟೆನೂ ಎಲ್ಲ ಒಡೆದು ಹಾಕಿದ್ದೀನಿ. ಇವಾಗ ಇದು ಸೌಟೆಲ್ಲ ಹಾಕಿಬಿಟ್ಟು ತಿರ್ಸ್ಬಾರ್ದು, ಸ್ಲಿಮ್ಮಾಗೇ ಇಡಬೇಕು. ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ.
ಫ್ರೆಂಡ್ಸ್ ಸಾಂಬಾರೆಲ್ಲ ಆಯಿತು, ಮುದ್ದೆನೂ ಮಾಡ್ಕೊಂಡ್ವಿ. ಇದು ನಮ್ಮ ಮನೆಯಲ್ಲಿ ಊಟ ಆಗಿತ್ತು. ಬನ್ನಿ ಊಟ ಮಾಡೋಣ. ಹಾಗೆ ಊಟ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಊಟ ಎಲ್ಲ ಆಯಿತು. ಹಾಗೆ ಇವಾಗ ಮಲ್ಕೋಬೇಕು ಅಷ್ಟೇ. ತುಂಬ ಲೇಟಾಗಿತ್ತು, ಹಾಗಾಗಿ ಇವಾಗ ಮಲ್ಕೋಬೇಕು. ನಿದ್ದೆನೂ ಬರ್ತಾಯಿತ್ತು, ಹಾಗಾಗಿ ಇವಾಗ ಮಲ್ಕೋತೀನಿ. ಮತ್ತು ನಾಳೆನ ಬ್ಲಾಗಲ್ಲಿ ಸಿಗೋಣ. ಇವಾಗ ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮಲ್ಕೋತೀನಿ. ಹಾಗಾಗಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾಳೆ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.